ವಿಮಾನಗಳ ರದ್ದಿನಿಂದಾಗಿ ಮದುವೆಗೂ ಕೂಡ ವಿಘ್ನದ ಆತಂಕ ಎದುರಾಗಿದೆ. ನೋಡಿ, ಇವತ್ತು ಸಿಬ್ಬಂದಿಯ ಕೊರತೆಯಿಂದಾಗಿ ಕೆಲ ವಿಮಾನಗಳನ್ನು ರದ್ದುಗೊಳಿಸಲಾಗಿತ್ತು. ಭುವನೇಶ್ವರಕ್ಕೆ ಮದುವೆಗೆ ತೆರಳುವುದಕ್ಕೆ ಆಗದೆ ಪರದಾಡಿದ್ದಾರೆ ಪ್ಯಾಸೆಂಜರ್ಸ್. ಕೆಂಪೇಗೌಡ ಏರ್ಪೋರ್ಟ್ನಲ್ಲೇ ಬೀಡು ಬಿಟ್ಟಿದ್ದಾರೆ ವರನ ತಂದೆ. ಇಂಡಿಗೋದಲ್ಲಿ 110 ಟಿಕೆಟ್ ಅನ್ನ ಬುಕ್ ಮಾಡಿದ್ರು ವರನ ತಂದೆ. ಟಿಕೆಟ್ ಬುಕ್ ಮಾಡಿದ್ದ ವರನ ತಂದೆ ಮಹೇಂದ್ರ ಕುಮಾರ್ ಬೆಳಗ್ಗೆಯಿಂದಲೂ ಕೂಡ ಕಾಯ್ತಾ ಇದ್ದಾರೆ. ನಾಳೆ ಬೆಳಿಗ್ಗೆ ಮದುವೆ ಇದೆ, ಆದ್ರೆ ಈ ರೀತಿ ವಿಮಾನ ರದ್ದಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ನವೀನ್, ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ದೇಶದಾದ್ಯಂತ ಇಂಡಿಗೋ ವಿಮಾನಗಳ ಸಮಸ್ಯೆಯಿಂದಾಗಿ ಸಾಕಷ್ಟು ಜನ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಅದೇ ರೀತಿ ಏನಿವತ್ತು ಮಗನ ಮದುವೆಗೆ ಅಂತೇಳಿ ನಾಳೆ ಟಿಕೆಟ್ಗಳನ್ನ ಬುಕ್ ಮಾಡಿದ್ದಂಥ ಅವರು ತಂದೆ ಸಹ ಇವತ್ತು ಏರ್ಪೋರ್ಟ್ಗೆ ಬಂದು ಇಂಡಿಗೋ ಸಿಬ್ಬಂದಿಯನ್ನು ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಆದರೆ ಯಾರು ಸಹ ಸ್ಪಂದನೆ ಮಾಡಿಕೊಡದೆ ಒಂದು ನಿರ್ಲಕ್ಷ್ಯವನ್ನು ತೋರ್ತಾ ಇರ್ತಕ್ಕಂಥದ್ದು. ಇದೀಗ ಮಾತನಾಡೋದಕ್ಕೆ ಮಹೇಂದ್ರ ಕುಮಾರ್ ಅನ್ನೋರು ಇದ್ದಾರೆ, ಅವ್ರು ಮಾತನಾಡ್ಸೋಣ. ಸರ್, ಈಗ ನೀವು ಯಾವಾಗ ಟಿಕೆಟ್ ಬುಕ್ ಮಾಡಿದ್ರಿ, ಎಷ್ಟು ಟಿಕೆಟ್ ಬುಕ್ ಮಾಡಿದ್ರಿ, ಏನು ಸಮಸ್ಯೆ ಆಗ್ತದೆ? ಟೋಟ್ಲಿ ನಮ್ಮದು ಇರೋದು ಸರ್ 150 ಟಿಕೆಟ್ ಇದೆ. ಬೆಂಗಳೂರಿನಿಂದ 110 ಟಿಕೆಟು, ಚೆನ್ನೈನಿಂದ 32 ಟಿಕೆಟು, ಮುಂಬೈನಿಂದ ಮಾಡಿದ್ದೀವಿ, ಹೈದರಾಬಾದ್ನಿಂದ ಮಾಡಿದ್ವಿ. ನಮ್ಮ ಮಗಂದು ಮದುವೆ 6ನೇ ತಾರೀಕು ಭುವನೇಶ್ವರ್ನಲ್ಲಿ ಇಟ್ಟಿರೋದು. ಸೊ ಗೊತ್ತಾಯಿತು ಇವಾಗ ಚೆನ್ನೈದು ಫ್ಲೈಟು ಟಿಕೆಟ್ಸ್ ಕ್ಯಾನ್ಸಲ್ ಆಯಿತು ಹೇಳಿ ನಾನು ಬೆಂಗಳೂರು ಏರ್ಪೋರ್ಟ್ಗೆ ಬಂದೆ. ಬೆಂಗಳೂರು ಏರ್ಪೋರ್ಟ್ ಬರುವಾಗ ಇಂಡಿಗೋ ಅವರು ಸಪೋರ್ಟಿಂಗ್ ಸ್ಟಾಫು ಯಾರು ನನಗೆ ಸಪೋರ್ಟ್ ಮಾಡಲಿಲ್ಲ. ಒಂದೇ ಮಾತು ಹೇಳ್ತಾರೆ, ಫ್ಲೈಟು ಬಗ್ಗೆ ನಾಳೆನೇ ಹೇಳೋಕ್ಕಾಗತ್ತೆ, ಇವತ್ತು ಕ್ಯಾನ್ಸಲ್ ಆಗಿರೋದ್ರ ಬಗ್ಗೆ ನಾನು ಹೇಳ್ಬೋದು, ನಾಳೆದು ನಾನು ಹೇಳೋಕ್ಕಿಲ್ಲ ಹೇಳ್ತಾ ಇದ್ದಾರೆ. ಒಂದು ಅಶ್ಯೂರೆನ್ಸ್ ಕೇಳ್ತಾ ಇದ್ದೀನಿ ಅವ್ರ ಹತ್ರ. ನಾನು 110 ಟಿಕೆಟ್ ಬುಕ್ ಮಾಡಿದ್ದೀನಿ. ನಾನು 110 ಜನಕ್ಕೆ ಬೆಳಗ್ಗೆ ಕರ್ಕೊಂಡು ಬಂದುಬಿಟ್ರೆ ಇಲ್ಲಿ ಫ್ಲೈಟ್ ಕ್ಯಾನ್ಸಲ್ ಮಾಡಿಬಿಟ್ರೆ ಕ್ಯಾನ್ಸಲ್ ಆಯ್ತು ಅಂತ ನಾನು ಏನು ಮಾಡಬೇಕು ಅದ್ರ ಬಗ್ಗೆ ಕೇಳ್ತಾ ಇದ್ದಂದರೆ ಯಾರು ಮಾಹಿತಿ ನನಗೆ ಸರಿ ಕೊಡ್ತಾ ಇರಲಿಲ್ಲ. ನನಗೆ 110 ಟಿಕೆಟ್ ನನಗೆ ಇದಾಗಿದೆ. ಅದೇ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು, ಒಂದು ಪ್ರಯತ್ನ ಕೂಡ ಜವಾಬ್ ನಾನು ಸರಿ ಕೊಡ್ತಾ ಇಲ್ಲ. ಅವ್ರೇನು ಹೇಳ್ತಾರೆ, ನಾಳೆ ಬಗ್ಗೆ ಮಾತಾಡೋಣ, ಇವತ್ತು ಏನಾದರೂ ಕ್ಯಾನ್ಸಲ್ ಆಗಿರೋದು ಹೇಳಿ ರೀಶೆಡ್ಯೂಲ್ ಮಾಡಿಕೊಡ್ತೀನಿ ಹೇಳ್ತಾ ಇದ್ದಾರೆ ಅಷ್ಟೇ, ಬೇರೇನಿಲ್ಲ. ನನಗೆ ಒಂದು ಕೂಡ ನನಗೆ ಕರೆಕ್ಟ್గా ಮಾಹಿತಿ ಕೊಡ್ತಾ ಇಲ್ಲ ಇಂಡಿಗೋ ಅವರು. ಇನ್ನೊಬ್ರು ಇದ್ದಾರೆ, ಅವ್ರನ್ನ ಸಹ ಮಾತಾಡೋಣ. ಸರ್, ಈಗ ಫ್ಲೈಟ್ ಅಂದರೆ ಬೇಗ ತಲುಪಬಹುದು, ಒಂದು ಜರ್ನಿ ಈಸಿ ಇರುತ್ತೆ ಅಂತ ಕಂಡು ಬುಕ್ ಮಾಡಿರ್ತೀರಾ. ಯಾಕಂದರೆ ಈಗ ಇದೇ ಒಂದು ಸಮಯ ನೀವು ಬಸ್ ಅಥವಾ ಟ್ರೈನ್ ಬುಕ್ ಮಾಡಿದ್ರು ಹೋಗ್ಬೋದು. 100%. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಅವರು ಮದುವೆ ಇದೆ, 110 ಮೆಂಬರ್ಸ್ ನಮ್ಮ ಗೆಸ್ಟ್ ಇದ್ದಾರೆ. ಅವರು ಏರ್ಪೋರ್ಟ್ ಕರ್ಕೊಂಡು ಬಂದುಬಿಟ್ಟು ಅವ್ರ ಮಾನ ಮರ್ಯಾದೆ ತಗೋಬಿಟ್ಟು ಏನು ಹಿಂಗೆ ಮಾಡ್ತಾರೆ ಅಂದ್ಬಿಟ್ಟು ಹೇಳಿದ್ರೆ ಅದಕ್ಕೆ ಪ್ರೀ ಬುಕ್ಕಿಂಗ್ ಆಗಿರೋದು ಅವ್ರು ಕೇಳಕ್ಕೆ ಬಂದಿದ್ದೀವಿ ನಾವು. ಏನಾಗಿದೆ ಸರ್, ನಮ್ಗೆ ಅಶ್ಯೂರೆನ್ಸ್ ಕೊಡಿ, ಫ್ಲೈಟು ಬೇರೆ ಯಾವ್ದನ್ನ ಕ್ಯಾನ್ಸಲ್ ಮಾಡ್ತೀರಾ, ನಮ್ಮದು 100% ಕೊಡಿ, ಇಲ್ಲ ಬೇರೆ ಒಂದು ಫುಲ್ ಫ್ಲೈಟ್ ಕೊಡಿ, ನಾವು ಚೆನ್ನೈ ಅವ್ರು 35 ಜನ ಇಲ್ಲೇ ಕರ್ಕೊಂಡು ಬರ್ತೀವಿ, ರಾತ್ರಿ ಬೆಳಗ್ಗೆ ಇಲ್ಲಿಂದ ಹೋಗ್ತೀನಿ. ಅವ್ರು ಅದಕ್ಕೆ ಯಾರು ರೆಸ್ಪಾನ್ಸೇ ಕೊಡ್ತಾ ಇಲ್ಲ ಅಷ್ಟೇ. ಈಗ ಹೋಗ್ಲಿ ಸರ್, ಈಗ ನಾಳೆ ಕ್ಯಾನ್ಸಲ್ ಆಗುತ್ತಾ ಇಲ್ಲ ಅಂತರೂ ಹೇಳ್ತಾ ಇದ್ದಾರೆ. ಈಗ ಒಂದು ಪ್ರಿಕಾಷನರಿ ಒಂದು ಮೆಸೇಜ್ ಆಗ್ಬೋದು, ಸಮಯ ಬದಲಾವಣೆ, ಡಿಲೇ ಆಗ್ಬೋದು, ಏನಾದ್ರು ಕೊಟ್ಟಿದ್ದಾರೆ ಏನಾದರೂ ಅಂತ? ಏನು ಕೊಟ್ಟಿಲ್ಲ ಸರ್, ಅವ್ರು ಏನಿಲ್ಲ. ಇವತ್ತು ಮಾತ್ರ ಹೇಳ್ಬೋದು, ನಾಳೆದು ಏನು ಹೇಳೋಕ್ಕಾಗೋದಿಲ್ಲ, ನಾಳೆನೇ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್. ಈಗ ಮುಂದೆ ಸರ್ ನೀವು ಏನು ಮಾಡಬೇಕಂತ ನಿಮ್ಮ ಅತಂತ್ರ ಪರಿಸ್ಥಿತಿ? ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಹೈಯರ್ ಅಥಾರಿಟಿ ನಂಬರ್ ಕೊಡಿ, ಇಲ್ಲ ಯಾರಿದ್ರೆ ಇಲ್ಲಿ ಕರೀರಿ ಮಾತಾಡಿದ್ರೆ ಯಾರಿಲ್ಲ ನಾವೇ ಅಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ ಅಷ್ಟೇ. ಎಷ್ಟು ಅಮೌಂಟ್ ಕೊಟ್ಟು ಈಗ ಟಿಕೆಟ್ ಖರೀದಿ ಮಾಡಿದ್ದೀರಾ ಸರ್ ನೀವು? ಇಷ್ಟೆಲ್ಲ ಎಷ್ಟು ಅಮೌಂಟ್ ಆಗಿದೆ, ಅದು ಎಷ್ಟೆಲ್ಲ ಸಮಸ್ಯೆ ಆಗಿದೆ? ಏನಿಲ್ಲ ಸರ್, ಪರ್ ಹೆಡ್ 7,000 ರೂಪೀಸ್, 7,000 ಚೇಂಜ್ ಏನೋ ಆಗಿದೆ ಟಿಕೆಟ್ದೆ, ಅದಕ್ಕೆ ಅಷ್ಟೇ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್, TV9 ಏರ್ಪೋರ್ಟ್. ಇನ್ನು ಇಂಡಿಗೋ ವಿಮಾನ ಸಂಸ್ಥೆ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿಮಾನದೊಳಗೆ ಲಾಕ್ ಆಗಿದ್ದ ಪ್ರಯಾಣಿಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ವಿಮಾನದೊಳಗೆ ಅಧಿಕಾರಿಗಳಿಗೆ ತೀವ್ರ ತರಾಟೆ ತೆಗೆದುಕೊಂಡಿದ್ದಾರೆ. ಸುಳ್ಳು ಹೇಳಿ ನಮ್ಮ ಸಮಯ ಹಾಳು ಮಾಡ್ತಾ ಇದ್ದಾರೆ, ವಿಮಾನ ರದ್ದಾಗಿರೋ ಬಗ್ಗೆ ಮೊದಲೇ ಹೇಳಬೇಕಾಗಿತ್ತು. ವಿಮಾನ ಸಿಬ್ಬಂದಿಗೆ ಮಹಿಳಾ ಪ್ರಯಾಣಿಕರು ತರಾಟೆ ತೆಗೆದುಕೊಂಡಿದ್ದಾರೆ. ವಿಮಾನ ರದ್ದಾಗಿದೆ ಅಂತಿದ್ದಂತೆ ಕಟ್ಟೆಯೊಡೆದಿದೆ ಆಕ್ರೋಶ. ಅಂದ್ರೆ ಈಗಾಗಲೇ ಸಾಕಷ್ಟು ಪೇಷನ್ಸ್ ಅಲ್ಲಿದ್ರು, ಇನ್ನೇನು ವಿಮಾನ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮೂವ್ ಆಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರು. ಒಳಗಡೆ ಇರಿಸ್ಬಿಟ್ಟು ಲಾಕ್ ಮಾಡಿದ್ದಾರೆ, ವಿಮಾನ ರದ್ದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮೊದಲೇ ಯಾಕೆ ಹೇಳಲಿಲ್ಲ, ಸುಳ್ಳು ಯಾಕೆ ಹೇಳಿದ್ರಿ, ಈ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಲ್ಲಿನ ಪ್ರಯಾಣಿಕರು. ನೋಡಿ, ಒಂದ್ ಕಡೆ ಸಮಸ್ಯೆ ಯಾವ ರೀತಿ ಆಗ್ತಾ ಇದೆ ಅಂದ್ರೆ ಮುಂಚೆಗೆ ಪ್ರೀ ಬುಕ್ಕಿಂಗ್ ಮಾಡಿದಂಥವ್ರು, ಇನ್ನೊಂದ್ ಕಡೆ ಅಲ್ಲಿ ಒಳಗಡೆ ಸಿಲ್ಕ್ ಹಾಕೊಂಡವ್ರು. ಸಿಬ್ಬಂದಿಗಳ ಸಾಮೂಹಿಕ ಅನಾರೋಗ್ಯ ರಜೆ ಇದಕ್ಕೆಲ್ಲ ಕಾರಣ. ಪೈಲಟ್ಗಳು, ಕ್ಯಾಬಿನ್ ಸಿಬ್ಬಂದಿ ದಿಢೀರ್ ರಜೆ ಹಿನ್ನೆಲೆ ಹಲವು ವಿಮಾನಗಳು ವಿಳಂಬ ಆಗಿದೆ, ನೂರಾರು ಫ್ಲೈಟ್ಗಳು ರದ್ದಾಗಿವೆ. ಡಿಜಿಸಿಎಯಿಂದ ಕಟ್ಟುನಿಟ್ಟಿನ ಹೊಸ FDTL ನಿಯಮ ಜಾರಿಯಾಗಿರೋದು 2024ರ ಜನವರಿಯಿಂದ
ಈ ಪರಿಷ್ಕೃತ ನಿಯಮ ಜಾರಿಗೆ ಬಂದಿದೆ. ಡಿಸಿಜಿಎ ಮಾಡಿದಂತಹ ಕಟ್ಟುನಿಟ್ಟಾದ ನಿಯಮ ಇದೆಲ್ಲದಕ್ಕೂ ಕೂಡ ಕಾರಣ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟೇಷನ್ ಅಂತ ಹೇಳಿ ನಿಯಮ ಪರಿಷ್ಕರಣೆ ಆಗಿದೆ. ಪೈಲಟ್ಗಳ ವಾರದ ಕರ್ತವ್ಯ ಸಮಯ 5ರಿಂದ 10 ಗಂಟೆಗೆ ಕಡಿತಗೊಳಿಸಲಾಗಿದೆ. ಮತ್ತೆ ರಾತ್ರಿ ಡ್ಯೂಟಿ ಬಳಿಕ 48 ಗಂಟೆ ಕನಿಷ್ಠ ವಾರಾಂತ್ಯದ ವಿಶ್ರಾಂತಿಯನ್ನ ಪಡಿಬೇಕು. ಈ ರೀತಿ ಒಂದಷ್ಟು ನಿಯಮಗಳನ್ನ ಮಾಡಲಾಗಿದೆ. ಹೀಗಾಗಿ ಸಿಬ್ಬಂದಿಯ ಕೊರತೆ ಉಂಟಾಗಿದೆ. ಹೀಗಾಗಿ ವಿಮಾನ ರದ್ದಿಗೆ ಕಾರಣವಾಗಿದೆ. ಇನ್ನು ನಿಯಮದಂತೆ ಸಿಬ್ಬಂದಿ ನೇಮಕ ಮಾಡಿಲ್ಲ ಇಂಡಿಗೋ. ಸಿಬ್ಬಂದಿ ನೇಮಕ ಮಾಡದೇ ಇರೋದೇ ಈ ರೀತಿಯ ವಿಳಂಬಕ್ಕೆ ಕಾರಣವಾಗಿದೆ. 25ರಿಂದ 30% ಹೆಚ್ಚುವರಿ ಸಿಬ್ಬಂದಿಯನ್ನ ನೇಮಿಸಿಕೊಳ್ಬೇಕಾಗಿತ್ತು. ಯಾವಾಗ ನಿಯಮ ಪರಿಷ್ಕರಣೆ ಆಯಿತು ಆ ಬಗ್ಗೆ ಗಮನ ಹರಿಸಬೇಕಾಗಿತ್ತು. ನಿಯಮ ಉಲ್ಲಂಘಿಸಿದ್ರೆ ಭಾರಿ ದಂಡ, ಲೈಸೆನ್ಸ್ ರದ್ದಾಗತ್ತೆ ಅನ್ನೋದು. ಜೂನ್ ಒಳಗೆ ಹೆಚ್ಚುವರಿ ಸಿಬ್ಬಂದಿಯ ನೇಮಕಕ್ಕೆ ಡೆಡ್ಲೈನ್ ಅನ್ನ ಕೂಡ ನೀಡಲಾಗಿದೆ. ಸದ್ಯ ಇಂಡಿಗೋದಿಂದ 600 ಪೈಲಟ್ಗಳ ನೇಮಕ ಪ್ರಕ್ರಿಯೆ ಆರಂಭ ಆಗಿದೆ. 2026ರ ಜೂನ್ ಒಳಗಾಗಿ ಎಲ್ಲಾ ಸಿಬ್ಬಂದಿಯನ್ನ ನೇಮಿಸಬೇಕು ಅನ್ನುವಂಥ ಕಟ್ಟುನಿಟ್ಟಿನ ಕ್ರಮದ ಬಗ್ಗೆಯೂ ಕೂಡ. ಏಕೆಂದ್ರೆ ಈಗಾಗಲೇ ಸಿಬ್ಬಂದಿಯ ಕೊರತೆಯಿಂದಾಗಿ ಇನ್ನೆಲ್ಲ ಪ್ರಾಬ್ಲಮ್ಸ್ಗಳು ಫೇಸ್ ಮಾಡಲಾಗ್ತಾ ಇದೆ. ವಿಮಾನ ಪ್ರಯಾಣ ವ್ಯತ್ಯಯ ಆಗ್ತಾ ಇದ್ದಂತೆ ಡಿಜಿಸಿಎ ಅಲರ್ಟ್ ಆಗಿದ್ದು ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ. ಡಿಜಿಸಿಎ ಸಭೆ ಕರೆದಿದೆ. ನಾಗರಿಕ ವಿಮಾನಯಾನ ಸಚಿವಾಲಯದಿಂದ ಸಭೆ ನಡೀತಾ ಇದೆ. ಇಂಡಿಗೋ ಅಧಿಕಾರಿಗಳೊಂದಿಗೆ ಡಿಜಿಸಿಎ ತುರ್ತು ಸಭೆಯನ್ನ ನಡೆಸ್ತಾ ಇದೆ. ಸಿಬ್ಬಂದಿ ಕೊರತೆ, ತಾಂತ್ರಿಕ ದೋಷ, ಹವಾಮಾನ ವೈಪರೀತ್ಯ ಅನೇಕ ಸಮಸ್ಯೆಗಳಿದೆ. ಈ ಬಗ್ಗೆ ಇಂಡಿಗೋ ಅಧಿಕಾರಿಗಳು ಡಿಜಿಸಿಎ ಬಳಿ ಮಾತನಾಡ್ತಾ ಇದ್ದಾರೆ, ಸಭೆ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಇವತ್ತು 100 ಫ್ಲೈಟ್ಗಳು ರದ್ದಾಗೋದಕ್ಕೆ ಸಿಬ್ಬಂದಿಯ ರಜೆ ಕೂಡ ಕಾರಣ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಪರಿಷ್ಕೃತವಾಗಿ ನಿಯಮವನ್ನ ಒಂದಷ್ಟು ಬದಲಾವಣೆ ಮಾಡಿದಂತಹ ಕಾರಣದಿಂದಾಗಿ ಈ ರೀತಿ ಸಿಬ್ಬಂದಿಗಳ ಕೊರತೆ ಉಂಟಾಗ್ತಾ ಇದೆ ಅಂತ. ಆದ್ರೆ ಈವರೆಗೂ ಕೂಡ ಇಂಡಿಗೋ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಳ್ಳಲಿಲ್ವಾ? ಯಾವ ಕಾರಣದಿಂದಾಗಿ ಈ ರೀತಿಯ ವಿಳಂಬ ಆಯ್ತು ಅನ್ನೋದು ಹರೀಶ್? ಮಧು ನಾಗರಾಜ್, ಭಾರತೀಯ ವಿಮಾನಯಾನ ಸಂಸ್ಥೆಗಳಲ್ಲೇ ಇಂಡಿಗೋ ವಿಮಾನಯಾನ ಸಂಸ್ಥೆ ಏನಿದೆ ಇದು ಅತ್ಯಂತ ಒಳ್ಳೆಯ ವಿಮಾನಯಾನ ಸಂಸ್ಥೆ ಅನ್ನುವಂಥ ನಿಟ್ಟಿನಲ್ಲಿ ಹೆಸರುವಾಸಿಯಾಗಿತ್ತು. ಯಾವುದೇ ರೀತಿಯಾದಂಥ ವಿಳಂಬಗಳಾಗ್ಲಿ ಅಥವಾ ವಿಮಾನ ರದ್ದು ಆಗುವಂಥದ್ದಾಗ್ಲಿ ಬಹಳಷ್ಟು ಕಡಿಮೆ ಇತ್ತು. ಹವಾಮಾನ ವೈಪರೀತ್ಯ ಆದಂಥ ಸಂದರ್ಭದಲ್ಲಿ ಮಾತ್ರ ವಿಳಂಬ ಅಥವಾ ರದ್ದಾಗ್ತಾ ಇತ್ತು. ಈಗ ಕಳೆದ 5-6 ತಿಂಗಳಿಂದ ಇಂಡಿಗೋ ವಿಮಾನಯಾನ ಸಂಸ್ಥೆಗಳಲ್ಲಿ ಈ ರೀತಿಯಾದಂಥ ವಿಳಂಬ ಆಗಿರ್ಬೋದು, ರದ್ದತಿ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕಳೆದ 1 ತಿಂಗಳಿಂದ ಇದು ದುಪ್ಪಟ್ಟಾಗ್ತಾ ಇರುವಂತಹದ್ದು ಸಮಸ್ಯೆ. ಕಳೆದ 1 ತಿಂಗಳಲ್ಲೇ 1200ಕ್ಕೂ ಹೆಚ್ಚು ವಿಮಾನಗಳು ರದ್ದಾಗಿರುವಂತಹದ್ದು. ಇವತ್ತು ಒಂದೇ ದಿವಸ 200 ವಿಮಾನಗಳ ಹಾರಾಟ ರದ್ದು ಮತ್ತೆ ವಿಳಂಬ ಆಗಿರುವಂತಹದ್ದು. ಬೆಂಗಳೂರಿನ ಒಂದೇ ಏರ್ಪೋರ್ಟ್ ನಲ್ಲಿ 75ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ರದ್ದಾಗಿದೆ. ಮತ್ತೆ ದೆಹಲಿಯಲ್ಲೂ ಕೂಡ ಇದೇ ಪರಿಸ್ಥಿತಿ ಇರುವಂತಹದ್ದು. 70ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ರದ್ದಾಗಿದೆ. ಬರೀ ದೆಹಲಿ, ಮುಂಬೈ ಮತ್ತೆ ಬೆಂಗಳೂರು ಮಾತ್ರ ಅಲ್ಲ, ಕೋಲ್ಕತ್ತಾದಲ್ಲೂ ಇದೇ ಸಮಸ್ಯೆ ಆಗಿದೆ. ಅಹಮದಾಬಾದ್ ನಲ್ಲೂ ಕೂಡ ಇದೇ ಸಮಸ್ಯೆ ಆಗಿರ್ತಕ್ಕಂಥದ್ದು. ಮತ್ತೆ ಹೈದರಾಬಾದ್ ನಲ್ಲೂ ಕೂಡ ಇದೇ ಸಮಸ್ಯೆಯನ್ನ ಪ್ರಯಾಣಿಕರು ಎದುರಿಸ್ತಾ ಇದ್ದಾರೆ. ಅನೇಕ ವಿಮಾನಗಳು ಅಲ್ಲೂ ಕೂಡ ರದ್ದಾಗಿವೆ. ಹೀಗೆ ವಿಮಾನಗಳು ರದ್ದಾಗ್ಲಿಕ್ಕೆ ಕಾರಣ ಏನು, ಮತ್ತೆ ಇಂಡಿಗೋ ಸಂಸ್ಥೆಗೆ ಯಾಕಿಂತಹ ಸಮಸ್ಯೆ ಎದುರಾಗ್ತಿದೆ ಅಂತಂದ್ರೆ ಸಿಬ್ಬಂದಿಗಳ ಕೊರತೆ ಅನ್ನುವಂಥದ್ದು ಇಲ್ಲಿ ಎದ್ದು ಕಾಣ್ತಾ ಇರುವಂತಹದ್ದು. ಇಂಡಿಗೋ ವಿಮಾನಯಾನ ಸಂಸ್ಥೆಯಲ್ಲಿ 25ರಿಂದ 30% ಸಿಬ್ಬಂದಿಗಳ ಕೊರತೆ ಇದೆ. ಮತ್ತೆ ಡಿಜಿಸಿಎ ಅತ್ಯಂತ ಕಠಿಣ ನಿಯಮಗಳನ್ನ ಸಿಬ್ಬಂದಿಗಳಿಗಾಗಿ ರೂಪಿಸಿರುವಂತದ್ದು. ಅಂದ್ರೆ ವಿಮಾನಯಾನ ಸಿಬ್ಬಂದಿಗಳಿಗೆ ರಜವನ್ನ ನೀಡಲೇಬೇಕು, ಮತ್ತೆ ಅನಾರೋಗ್ಯ ರಜವನ್ನು ಕೂಡ ಕಟ್ಟುನಿಟ್ಟಾಗಿ ನೀಡಲೇಬೇಕು ಅನ್ನುವಂತ ಸೂಚನೆಗಳಿವೆ. ಈ ನಿಯಮಗಳನ್ನೆಲ್ಲ ಪೂರೈಸಬೇಕು ಅಂತಂದ್ರೆ ಹೆಚ್ಚು ಸಿಬ್ಬಂದಿಗಳ ಅವಶ್ಯಕತೆ ಇದೆ. ಅಂದ್ರೆ ರಜಾ ಕೊಡಬೇಕಾದಂತ ಸಂದರ್ಭದಲ್ಲಿ, ರಜಾ ಕೇಳದಂತ ಸಂದರ್ಭದಲ್ಲಿ ಸಿಬ್ಬಂದಿಗಳಿಗೆ ವಿಮಾನಯಾನ ಸಂಸ್ಥೆಗಳು ರಜವನ್ನ ಕೊಡ್ಲೇಬೇಕಾಗುತ್ತೆ. ರಜಾ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಹೇಳುವಾಗಿಲ್ಲ. ಇದು ಡಿಜಿಸಿಎ ನಿಯಮಗಳನ್ನ ಮಾಡಿರುವಂತಹದ್ದು. ಹೀಗಾಗಿ 25ರಿಂದ 30% ಸಿಬ್ಬಂದಿಗಳ ಕೊರತೆ ಇದೆ. ಹಾಗಾಗಿ ಇಡೀ ದೇಶಾದ್ಯಂತ ಈ ರೀತಿಯಾದಂತಹ ಸಮಸ್ಯೆಗಳು ಸೃಷ್ಟಿಯಾಗಿರುವಂತಹದ್ದು. ಡಿಜಿಸಿಎ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದೆ. ನೀವು ಹೆಚ್ಚುವರಿ ಸಿಬ್ಬಂದಿಗಳನ್ನ ನೇಮಕ ಮಾಡಿಕೊಳ್ಳಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಳೆದ 5-6 ತಿಂಗಳಿಂದ 600ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನ ನೇಮಕ ಮಾಡ್ತೀವಿ ಅನ್ನುವಂತಹದನ್ನ ಪ್ರೋಸೆಸ್ ನಡೀತಾ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಕೂಡ ಸಿಬ್ಬಂದಿಗಳನ್ನ ನೇಮಕ ಮಾಡಿಕೊಂಡಿಲ್ಲ. ಇದು ಕೂಡ ಈಗ ಡಿಜಿಸಿಎ ಕೆಂಗಣ್ಣನ ಬೀರಿರುವಂತದ್ದು. ಅದಕ್ಕಾಗಿಯೇ ಇಂಡಿಗೋ ವಿಮಾನಯಾನ ಸಂಸ್ಥೆ ಅಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ. ಸಭೆ ನಡೀತಾ ಇರುವಂತಹದ್ದು. ಆ ಸಭೆಯಲ್ಲಿ ಒಂದಷ್ಟು ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ. ಅಂದ್ರೆ ಕೆಲವೊಂದಿಷ್ಟು ಸಣ್ಣ ಪುಟ್ಟ ತಾಂತ್ರಿಕ ಸಮಸ್ಯೆಗಳಿರ್ತವೆ. ಹವಾಮಾನ
ಹವಾಮಾನ ವೈಪರೀತ್ಯ ಇರುತ್ತೆ, ಮತ್ತೆ ಚಳಿಗಾಲದ ವೇಳಾಪಟ್ಟಿ ಹೊಂದಾಣಿಕೆ ಇರುತ್ತೆ. ಇದರಿಂದ ತಡ ಆಗ್ತಿದೆ ಅನ್ನುವಂತಹದನ್ನ DGCA ಗೆ ಇಂಡಿಗೋ ಅಧಿಕಾರಿಗಳು ಹೇಳಿರುವಂತಹದ್ದು. ಮಧು ನಾಗರಾಜ್. ಹರೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.